ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚೆಂಡು ಹೂ ಸಸಿ ನಾಟಿ ಮಾಡಬೇಕು ಅಂದ್ಕೊಂಡಿರೋ ರೈತರು ಈ ವಿಡಿಯೋ ಕೊನೆವರೆಗೂ ನೋಡಿ. ನೀವು ಯಾವುದೇ ಒಂದು ಹಬ್ಬಕ್ಕೆ ಚೆಂಡು ಹೂ ಸಸಿ ನಾಟಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಹಬ್ಬದ್ರಿಂದ 70ರಿಂದ 80 ದಿವಸ ಮಧ್ಯದಲ್ಲಿ ನಾಟಿ ಮಾಡೋದು ಬೆಸ್ಟಾಗಿರುತ್ತೆ. ರೀಸನ್ ಏನಂದರೆ ಈಗ ಬಾಲ್ ವೆರೈಟೀಸು ಹೆಚ್ಚಾಗಿ ನಾಟಿ ಮಾಡ್ತಾ ಇದ್ದಾರೆ ರೈತರು. ಈ ವೆರೈಟೀಸು ನಮಗೆ ನಾಟಿ ಮಾಡಿದ ಆದಮೇಲೆ 60ರಿಂದ 65 ದಿವಸಕ್ಕೆ ಇಳುವರಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. 70ರಿಂದ 80 ದಿವಸ ಮಧ್ಯದಲ್ಲಿ ಇಳುವರಿ ಅನ್ನೋದು ಹೆಚ್ಚಾಗಿರುತ್ತೆ. ಆ ಪ್ರಕಾರ ನಾವು ಯಾವುದೇ ಒಂದು ಫೆಸ್ಟಿವಲ್ ಆದ್ರೂ ಅದಕ್ಕೆ ಮುಂಚೆ 70ರಿಂದ 80 ದಿವಸ ಮಧ್ಯದಲ್ಲಿ ನಾಟಿ ಮಾಡೋವಾಗ ನಮಗೆ ಇಳುವರಿ ಅನ್ನೋದು ಹಬ್ಬಕ್ಕೆ ಹೆಚ್ಚಾಗಿರುತ್ತೆ. ಚೆಂಡು ಹೂ ಸಸಿ ಬೇಕಾಗಿರೋ ರೈತರು ಸ್ಕ್ರೀನಲ್ಲಿ ನಮ್ಮ ನಂಬರು ಕೊಟ್ಟಿರ್ತೀವಿ, ಆ ನಂಬರ್ಗೆ ಕಾಲ್ ಮಾಡಿರಿ. ನಮ್ಮದು ಕರ್ನಾಟಕ, ತಮಿಳ್ನಾಡು, ಆಂಧ್ರ ಬಾರ್ಡ್ರು ಸೂಲಗಿರಿಯಲ್ಲಿ ನರ್ಸರಿ ಐತೆ. ನಮ್ಮ ಹತ್ರ ವರ್ಷ ಪೂರನೂ ಚೆಂಡು ಹೂ ಸಸಿ ಅನ್ನೋದು ಸಿಗುತ್ತೆ.